ಎಲ್ಲರಿಗೂ ನಮಸ್ಕಾರ. ಇದು ನಲಿಕಲಿ ನ್ಯೂಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕನಕಪುರದ ಬಿಆರ್ಸಿ ಕೇಂದ್ರದಲ್ಲಿ ಸೇರಿದ ಶಿಕ್ಷಕರ ಸಮೂಹ, ಅಲ್ಲಿ ಶಿಕ್ಷಕರ ಸಮೂಹ ಸೇರಿದ್ದಾದರೂ ಏತಕ್ಕೆ ಅನ್ನೋ ಒಂದು ರಿಯಾಲಿಟಿ ಚೆಕ್ಗೋಸ್ಕರ ನಮ್ಮ ನಲಿಕಲಿ ನ್ಯೂಸ್ ಚಾನೆಲ್ ತಂಡ ಬಿಆರ್ಸಿ ಕೇಂದ್ರಕ್ಕೆ ಭೇಟಿ ನೀಡಿತ್ತು. ಆ ಸಂದರ್ಭದಲ್ಲಿ ನಮಗೆ ತಿಳಿದ ವಿಷಯವೇನೆಂದರೆ, ಶಿಕ್ಷಕರಿಗೋಸ್ಕರ 5 ದಿನದ ನಲಿಕಲಿ ತರಬೇತಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಎಂದು. ನಾವು ಭೇಟಿ ನೀಡಿದ ಸಂದರ್ಭದಲ್ಲಿ 3ನೇ ದಿನದ ತರಬೇತಿ ಕಾರ್ಯಾಗಾರ ಆರಂಭಗೊಂಡಿತ್ತು. ಶಾಂತಿ ಮಂತ್ರ, ಓಂಕಾರ ಮಂತ್ರದೊಂದಿಗೆ ಶಾಂತ ಚಿತ್ತತೆಯಿಂದ ಎಲ್ಲ ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದರು. ನಂತರ ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್ ರವರು ಶ್ರೀ ಜಗದೀಶನ ಸ್ತುತಿಯನ್ನು ಪಠಿಸುವುದರ ಮೂಲಕ ಎಲ್ಲರನ್ನೂ ಭಕ್ತಿಯ ಸಾಗರದ ಅಲೆಯಲ್ಲಿ ತೇಲಿಸಿದರು. ಚಿಂತನೆಯ ಮಂಡನೆಯಾಯಿತು. ನಂತರ ಮೈ ಫ್ಯಾಮಿಲಿ ತಂಡದಿಂದ ವರದಿಯ ಮಂಡನೆಯ ನಡುವೆ ಶಿಬಿರಾರ್ಥಿಯೊಬ್ಬರ ಹಾಸ್ಯ ಚಟಾಕಿಗಳು ಎಲ್ಲರ ಮನಸ್ಸಲ್ಲಿ ಮುಖದಲ್ಲಿ ಮಂದಹಾಸವನ್ನು ತಂದವು. ನಂತರ ಮೈ ನೈಬರ್ಹುಡ್ ತಂಡದಿಂದ ಭಿತ್ತಿಪತ್ರ ಪ್ರದರ್ಶನ, ಈ ಎಲ್ಲಾ ಕಾರ್ಯಕ್ರಮಗಳು ಅದ್ಭುತವಾಗಿ ಮೂಡಿ ಬಂದವು. ನಂತರ ನಮ್ಮ ಆರ್ಪಿಗಳಾದ ರವಿಕುಮಾರ್ ಸರ್ ರವರು ಎಲ್ಲರಿಗೂ ಗಾದೆಯ ಒಂದು ಶಿಶುಗೀತೆಯನ್ನು ಹೇಳಿಕೊಡುವುದರ ಮೂಲಕ ರಂಜಿಸಿದರು. ಇದಾದ ನಂತರ ಸಂಕಲನ ಪರಿಕಲ್ಪನೆಯನ್ನ ಮಕ್ಕಳಲ್ಲಿ ಯಾವ ರೀತಿ ಮೂಡಿಸಬೇಕು, ಸಂಖ್ಯೆಗಳ ಪರಿಕಲ್ಪನೆಯನ್ನ ಮೂಡಿಸುವಾಗ ಕೈಗೊಳ್ಳಬೇಕಾದಂತಹ ಚಟುವಟಿಕೆಗಳ ಬಗ್ಗೆ ವಿವರವಾಗಿ ತಿಳಿಸಿದರು. ಇದಾದ ನಂತರ ಆರ್ಪಿ ರವಿಕುಮಾರ್ ಸರ್ ಅವರು ಸ್ಥಾನಬೆಲೆಯ ಪರಿಕಲ್ಪನೆ, ಮುಖಬೆಲೆಯ ಪರಿಕಲ್ಪನೆಯನ್ನ ಸುದೀರ್ಘವಾಗಿ ತಿಳಿಸಿದರು. ನಂತರ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದ ಪರಿಕಲ್ಪನೆಯನ್ನ ಮಕ್ಕಳಲ್ಲಿ ಯಾವ ರೀತಿ ಮೂಡಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ವಿವರವಾಗಿ ತಿಳಿಸಿದರು. ಹಿಂದಿನ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆಯ ಪರಿಕಲ್ಪನೆಗಳನ್ನು ಯಾವ ರೀತಿ ಮೂಡಿಸಬೇಕು, ಒಟ್ಟಾರೆಯಾಗಿ ಗಣಿತದ ಕೆಲವೊಂದು ವಿಚಾರಗಳನ್ನ ತುಂಬಾ ಸೂಕ್ಷ್ಮವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಅದ್ಭುತವಾಗಿ ತಿಳಿಸಿದ್ರು. ಅಷ್ಟರಲ್ಲಾಗಲೇ ನಮಗಾಗಿ ಶಿಬಿರಾರ್ಥಿಗಳಿಗಾಗಿ ಬಿಸಿ ಬಿಸಿ ಕಾಫಿ ಕಾಯ್ತಾ ಇತ್ತು. ಎಲ್ಲಾ ಶಿಬಿರಾರ್ಥಿಗಳು ಚಹಾವನ್ನ, ಕಾಫಿಯನ್ನ ಸೇವಿಸಲು ಅಲ್ಲಿಗೆ ಹೊರಟರು. ಇದು ಈ ಮೊದಲನೇ ಅವಧಿಯ ವಿಶೇಷ. ಹಾಗೂ ಬಿಸ್ಕತ್ತನ್ನು ಸವಿದ ನಂತರ ಎಲ್ಲ ಶಿಬಿರಾರ್ಥಿಗಳು ತರಬೇತಿಗೆ ಮತ್ತೆ ಹಾಜರಾದರು. ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀಯುತ ಮಂಜುನಾಥ್ ರವರು ಮಕ್ಕಳಿಗೆ ಗುಣಾಕಾರದ ಪರಿಕಲ್ಪನೆಯನ್ನು ಯಾವ ರೀತಿ ಮೂಡಿಸಬಹುದು ಎಂಬುದನ್ನು, ಹಲವಾರು ವಿಧಾನಗಳು ಯಾವ ರೀತಿ ಬೋಧಿಸಬಹುದು ಎಂಬುದನ್ನು ಶಿಕ್ಷಕರಿಂದ ಕೇಳಿ ತಿಳಿದರು. ಯಾವ ವಿಧಾನಗಳ ಮುಖಾಂತರ ಗುಣಾಕಾರ ಪರಿಕಲ್ಪನೆಯನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸಬಹುದು, ಮಕ್ಕಳಿಗೆ ಅರ್ಥೈಸಬಹುದು, ಅಳವಡಿಸಿಕೊಳ್ಳಬೇಕಾದಂಥ ವಿಧಾನಗಳು ಯಾವುದು ಎಂಬುದನ್ನು ಶಿಕ್ಷಕರಿಂದ ಚರ್ಚೆಯ ಮೂಲಕ ತಿಳಿಸುತ್ತಾ ಗುಣಾಕಾರ ಪರಿಕಲ್ಪನೆಗೆ ಪೀಠಿಕೆಯನ್ನು ಹಾಕಿದರು. ಮೊದಲಿಗೆ ಮಕ್ಕಳಿಗೆ ಮಗ್ಗಿಯನ್ನು ಕಲಿಸುವುದು ಹಾಗೂ ಎರಡನೇ ವಿಧಾನದಲ್ಲಿ ಮಕ್ಕಳು ಬಿಡಿಸಿ ಬರೆಯುವ ಮುಖಾಂತರ ಗುಣಾಕಾರದ ಪರಿಕಲ್ಪನೆಯನ್ನು ಸುಲಭವಾಗಿ ಅರ್ಥೈಸಿಕೊಳ್ಳುವರು ಎಂಬುದನ್ನು ತಿಳಿಸಲಾಯಿತು. 3ನೇ ವಿಧಾನದಲ್ಲಿ 2 ಅಂಕಿಗಳ ಗುಣಾಕಾರದ ಮಗ್ಗಿಯನ್ನು ಕೂಡಿದರೆ 3ನೇ ಅಂಕಿಯ ಮಗ್ಗಿಯು ಬರುವುದಾಗಿ ತಿಳಿಸಿದರು. ಅಂದರೆ 4ರ ಮಗ್ಗಿ ಹಾಗೂ 5ರ ಮಗ್ಗಿ ಎರಡನ್ನು ಕೂಡಿದಾಗ 9ರ ಮಗ್ಗಿ ಬರುವುದು. ಈ ರೀತಿ 1ರಿಂದ 10ರವರೆಗಿನ ಯಾವುದೇ ಮಗ್ಗಿಯನ್ನು ಕೂಡ ಮಕ್ಕಳು ಸುಲಭವಾಗಿ ಅರ್ಥೈಸಿಕೊಳ್ಳಬಹುದು ಎಂಬುದನ್ನು ಚರ್ಚಿಸುತ್ತಾ ಶಿಬಿರಾರ್ಥಿಗಳೊಂದಿಗೆ ಚರ್ಚಿಸಿ ತಿಳಿಸಿದರು. ನಂತರ 0ಯ ಗುಣಾಕಾರದ ಬಗ್ಗೆ ತಿಳಿಸುತ್ತಾ 0 ಗುಣಾಕಾರವನ್ನು ಮಾಡುವುದರಲ್ಲಿ ಮಕ್ಕಳಿಗೆ ಯಾವ ವಿಧಾನದ ಮುಖಾಂತರ 0ಯ ಗುಣಾಕಾರದ ಪರಿಕಲ್ಪನೆಯನ್ನು ಮೂಡಿಸಬಹುದು ಎಂಬುದಾಗಿ ಶಿಬಿರಾರ್ಥಿಗಳೊಂದಿಗೆ ಚರ್ಚಿಸಿದರು. ನಂತರ ಶಿಬಿರಾರ್ಥಿಗಳನ್ನು 5 ತಂಡಗಳಾಗಿ ವಿಭಜಿಸಿದರು. 5 ತಂಡಗಳಿಗೆ 5 ಮಿಂಚುಪಟ್ಟಿಗಳನ್ನು ನೀಡಿ ಅದರಲ್ಲಿ ಗುಣಾಕಾರದ ಕುರಿತಾದಂತಹ 5 ವಿಭಿನ್ನ ಕಲಿಕಾ ಫಲಗಳನ್ನು ತಿಳಿಸಿ ಈ ಕುರಿತಾಗಿ ಚರ್ಚಿಸಿ ಮಂಡಿಸಲು ಸೂಚಿಸಿದರು. ತಂಡ 1 ಘಟನೆಗಳು ತೆಗೆದುಕೊಳ್ಳುವ ಕಾಲಾವಧಿ, ದಿನ, ತಿಂಗಳು ಮತ್ತು ಗಂಟೆಗಳನ್ನು ಆಧರಿಸಿ ಕ್ರಮಾನುಗತವಾಗಿ ಜೋಡಿಸುವುದರ ಬಗ್ಗೆ ಅಳತೆಗಳು ವಿಚಾರವಾಗಿ ಅವರಿಗೆ ಮಿಂಚುಪಟ್ಟಿಯನ್ನು ನೀಡಲಾಯಿತು. ನಂತರ ತಂಡ 2ಕ್ಕೆ ಮಾಹಿತಿಗಳಿಗೆ ಸಂಬಂಧಪಟ್ಟ ಹಾಗೆ ಚಿತ್ರಗಳು ಹಾಗೂ ಗೀಟುಗಳೊಂದಿಗೆ ಸಂಕೇತಿಸಿ ದತ್ತಾಂಶವನ್ನು ದಾಖಲಿಸುವುದು ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು. ತಂಡ 3 ಭಿನ್ನರಾಶಿ, ಪೂರ್ವ ಕಾಗದವನ್ನು ಮಡಚುವುದರ ಮುಖಾಂತರ ಅರ್ಧ, ಕಾಲು ಹಾಗೂ ಮುಕ್ಕಾಲು ಭಾಗಗಳನ್ನು ಗುರುತಿಸುವರು. ತಂಡ 4 ಭಾಗಾಕಾರಕ್ಕೆ ಸಂಬಂಧಪಟ್ಟಂತೆ ಸಮ ಗುಂಪಿನ ವಿಭಜನೆಯ ಅರ್ಥವನ್ನು ವಿವರಿಸುವರು ಮತ್ತು ಪುನರಾವರ್ತನೆಯ ವ್ಯವಕಲನದಿಂದ ಅದನ್ನು ಕಂಡುಕೊಳ್ಳುವರು. ಉದಾಹರಣೆಗೆ 12ಅನ್ನು 3ರಂತೆ ಕಳೆಯುವುದು. ತಂಡ 5 ಕಳೆಯುವ ಮೋಜು. ಈ ಚಟುವಟಿಕೆಗಳನ್ನು ಶಿಬಿರಾರ್ಥಿಗಳಿಗೆ ನೀಡಲಾಯಿತು. ಎಲ್ಲ ಶಿಬಿರಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡರು ಹಾಗೂ ಅವರಿಗೆ ನೀಡಿರ್ತಕ್ಕಂತಹ ಕಲಿಕಾಫಲಗಳನ್ನು ಆಧರಿಸಿದ ಮಿಂಚುಪಟ್ಟಿಯ ಚಟುವಟಿಕೆಗಳನ್ನು ಎಲ್ಲ ಶಿಬಿರಾರ್ಥಿಗಳು ಕೂಡ ಮಾಡಿಸಿದರು. ತದನಂತರ ಎಲ್ಲರೂ ಭೋಜನವನ್ನು ಸವಿಯಲು ತೆರಳಿದರು. ಇಲ್ಲಿಗೆ ಈ ಅವಧಿಯ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ. ಊಟದ ನಂತರ ಮೊದಲನೇ ಅವಧಿ ಪ್ರಾರಂಭವಾಯಿತು. ಎಲ್ಲರೂ ತಿಂದರು ಮುದ್ದೆ ಸಾರು. ಚಟುವಟಿಕೆಯಲ್ಲಿ ಬಲು ಜೋರು. ನೃತ್ಯ ಹಾಡು ಕಲಿಕೆಯಲ್ಲಿ ಇವರಿಗೆ ಸಮನಾರು.
ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಆರ್ಪಿಗಳು ಮಧ್ಯಾಹ್ನದ ಮೊದಲನೇ ಅವಧಿಯನ್ನ ಪ್ರಾರಂಭ ಮಾಡಿದ್ರು. ಎಲ್ಲ ಶಿಬಿರಾರ್ಥಿಗಳನ್ನ ವೃತ್ತದಲ್ಲಿ ನಿಲ್ಲಿಸಿ 1, 2, 3, 4, 5 ಅಂಕಿಗಳನ್ನ ಹೇಳಿಸಿದ್ರು. 5 ಅಂಕಿಗಳನ್ನ ಹೇಳಿಸಿದ ನಂತರ 5 ಗುಂಪುಗಳನ್ನಾಗಿ ಮಾಡಿದ್ರು. 5 ಗುಂಪುಗಳನ್ನಾಗಿ ಮಾಡಿ ಪ್ರತಿಯೊಂದು ಗುಂಪಿನವರಿಗೂ ಸಹ ಒಂದೊಂದು ಚಟುವಟಿಕೆಯನ್ನ ನೀಡಿದ್ರು. ಆ ಗುಂಪಿನವರಿಗೆ ಬಂದಂತಹ ಚಟುವಟಿಕೆಗಳ ಹೆಸರು ಹೀಗಿದೆ. 1ನೇ ಗುಂಪಿನವರಿಗೆ ಬಂದಂತಹ ಚಟುವಟಿಕೆ ಹೆಸರು ಆಡಿದ ಆಟಗಳು. 2ನೇ ಗುಂಪಿನವರಿಗೆ ಬಂದಂತಹ ಚಟುವಟಿಕೆ ಹೆಸರು ಉಡುಪುಗಳು. 3ನೇ ಗುಂಪಿನವರಿಗೆ ಬಂದಂತಹ ಚಟುವಟಿಕೆ ಹೆಸರು ಪಾತ್ರೆ ಪರಿಕರಗಳು. 4ನೇ ಗುಂಪಿನವರಿಗೆ ಬಂದಂತಹ ಚಟುವಟಿಕೆ ಹೆಸರು ಕೃಷಿ ಉಪಕರಣಗಳು. ಹಾಗೆಯೇ 5ನೇ ಗುಂಪಿನವರಿಗೆ ಬಂದಂತಹ ಚಟುವಟಿಕೆ ಹೆಸರು ಸಂಪರ್ಕ ಸಾಧನಗಳು. ಈ ರೀತಿ ಚಟುವಟಿಕೆಗಳನ್ನು ಹಂಚಿ ಪ್ರತಿಯೊಂದು ಚಟುವಟಿಕೆಗೆ ಸಂಬಂಧಿಸಿದಂತಹ ವಿಷಯವನ್ನ ಹೇಳಿದ್ರು. ಪ್ರತಿಯೊಂದು ಗುಂಪಿನವರು ಸಹ ಆ ಚಟುವಟಿಕೆಗೆ ಸಂಬಂಧಿಸಿದಂತಹ ಹಿಂದಿನ ಕಾಲದಲ್ಲಿ ಬಳಸುತ್ತಿದ್ದಂತಹ ವಸ್ತುಗಳ ಹೆಸರು ಹಾಗೂ ಈಗಿನ ಕಾಲದಲ್ಲಿ ಬಳಸುತ್ತಿದ್ದಂತಹ ವಸ್ತುಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಆ ಚಟುವಟಿಕೆಗಳ ಮೂಲಕ ವಿಷಯವನ್ನ ಮಂಡನೆ ಮಾಡಿದರು. ನಂತರದಲ್ಲಿ BRP ಶಿವಣ್ಣ ಸರ್ ಅವರು ಆಗಮಿಸಿದರು. ಶಿವಣ್ಣ ಸರ್ ಅವರು ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿ ರಚನೆಯನ್ನ ಮಾಡೋದು ಅನ್ನೋದ್ರ ಬಗ್ಗೆ ಶಿಬಿರಾರ್ಥಿಗಳ ಜೊತೆಗೆ ಚರ್ಚೆಯನ್ನ ಮಾಡಿದರು. ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿ ಯಾವ ಕ್ರಮದಲ್ಲಿ ರಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಶಿಬಿರಾರ್ಥಿಗಳ ಜೊತೆಗೆ ಚರ್ಚೆಯನ್ನ ಮಾಡಿದಂತಹ ವಿಷಯವನ್ನ ಮುಂದಿನ ಶಿಬಿರಾರ್ಥಿಗಳು ತಿಳಿಸಿಕೊಡಲಿದ್ದಾರೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಧ್ಯಾಹ್ನದ ಟಿ ವಿರಾಮದ ತರಬೇತಿ ಅವಧಿಗೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ರಾಜಲಕ್ಷ್ಮಿ. ದೊಡ್ಡಮುದ್ವಾಡಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಟಿ ವಿರಾಮದ ಪೂರ್ವದಲ್ಲಿ ಎಲ್ಲ ತಂಡಗಳಿಗೆ ನೀಡಿರುವಂತೆ ಆಯಾ ತಂಡಗಳು ತಮ್ಮ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಮಂಡಿಸಿದರು. ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ಅನ್ವಯಿಕ ಪ್ರಶ್ನೆಗಳಿಗೆ ಒತ್ತು ನೀಡುತ್ತಿದ್ದವು. ನಲಿಕಲಿ ಒಂದು ಸಂತಸದಾಯಕ ಕಲಿಕೆ. ಅದರಲ್ಲಿ ಪರೀಕ್ಷೆ ಕೂಡ ಒಂದು ಹಬ್ಬದಂತೆ. ನಲಿಕಲಿಯ ಪರೀಕ್ಷೆ ಹಬ್ಬದಂತೆ ಆಗಲು ಅನುವು ಮಾಡಿಕೊಡೋಣ. ಸಂಪನ್ಮೂಲ ವ್ಯಕ್ತಿಗಳ ಚಟುವಟಿಕೆಯೊಂದರೊಂದಿಗೆ ಈ ದಿನದ ತರಬೇತಿ ಅವಧಿಯು ಮುಕ್ತಾಯವಾಯಿತು. ನಿರಂತರ ದಿಟ್ಟ ವಿಷಯಗಳಿಗಾಗಿ ನೋಡ್ತಾ ಇರಿ ನಲಿಕಲಿ ನ್ಯೂಸ್ ಚಾನೆಲ್. ಎಲ್ಲರಿಗೂ ಧನ್ಯವಾದಗಳು.